ಖ್ಯಾತ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗಿಗೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ ನಟಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪಟಾಕಿ ಬೆಡಗಿ DRI ತನಿಖೆಯಲ್ಲಿ ಬಯಲಾಯಿತು ನಟಿ ಸ್ಮಗ್ಲಿಂಗ್ ರಹಸ್ಯ. ಮೊನ್ನೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ದೇಶದಿಂದ ಬಂದಿಳಿತಾ ಇದ್ದಂತಹ ಪ್ರಯಾಣಿಕರ ನಡುವೆ ಒಂದು ಬೆಳ್ಳನೆಯ ತೆಳ್ಳನೆಯ ಹುಡುಗಿ ಒಂದು ನಡ್ಕೊಂಡು ಬರ್ತಿರ್ತಾಳೆ. DRI ಪೊಲೀಸರು ಯಾರೋ ಕೊಟ್ಟ ಮಾಹಿತಿಯನ್ನ ತೆಗೆದುಕೊಂಡು ಇನ್ಯಾರನ್ನೋ ಬೇಟೆಯಾಡೋದಕ್ಕೆ ಕಾದು ಕೂತವರಂತೆ ನಿಂತ್ಕೊಂಡಿದ್ರು ಯೂನಿಫಾರ್ಮ್ನಲ್ಲಿ. ಒಂದಷ್ಟು ಜನ ಸಿವಿಲ್ ಅಲ್ಲೂ ಕೂಡ ಇದ್ರು. ನಟಿ ರನ್ಯಾ ರಾವ್ ಪ್ರಪಂಚದ ಪರಿಜ್ಞಾನವೇ ಇಲ್ಲದೆ ಇನ್ನೇನು ಕೆಲ ಸೆಕೆಂಡಲ್ಲೇ ನಾನು ತಗ್ಲಾಕತ್ತೀನಿ ಎನ್ನುವಂತಹ ಯಾವ ಭವಿಷ್ಯ ಮಾಹಿತಿಯೂ ಇಲ್ಲದೆ ನಡ್ಕೊಂಡು ಬರ್ತಾ ಇದ್ರು. DRI ಅಧಿಕಾರಿಗಳು ಹತ್ರ ಹೋದ್ರು, ಆದ್ರೂ ಗೊತ್ತಾಗ್ಲಿಲ್ಲ ನಟಿ ರನ್ಯಾ ರಾವಿಗೆ. ಯಾವಾಗ ಲೇಡಿ DRI ಆಫೀಸರ್ ಇಮಿಗ್ರೇಷನ್ ಕೋಣೆ ಒಳಗೆ ಧರನೆ ಎಳ್ಕೊಂಡೋದ್ರು, ಆಗ ಪುಕ್ಕು ಅನ್ನೋದಕ್ಕೆ ಶುರುವಾಯಿತು. ರನ್ಯಾ ರಾವನ್ನ ತಪಾಸಣೆಗೆ ಒಳಪಡಿಸಿದ್ರು. ರನ್ಯಾ ರಾವ್ ನಾನು ಹೇಳೋದಕ್ಕೆ ಸಾಧ್ಯ ಆಗದ ಭಾಗಗಳಿಂದಲೂ ಕೂಡ ಗೋಲ್ಡ್ ಬಿಸ್ಕೆಟ್ಗಳನ್ನು ಉದುರಿಸಿದ್ರು. DRI ತನಿಖೆಯಲ್ಲಿ ಬಯಲಾಯಿತು ನಟಿ ಸ್ಮಗ್ಲಿಂಗ್ ರಹಸ್ಯ. ರನ್ಯಾ ರಾವ್ ಯಾರ ಸಪೋರ್ಟ್ ಇದೆಯಾ ಅಂದರೆ ಯಾರ್ದಾದ್ರೂ ಸಪೋರ್ಟ್ ಇದೆಯಾ? ನಟಿ ರನ್ಯಾ ಕೈಯಿಂದ ಚಿನ್ನ ತರಿಸಿದ್ಯಾರು? ಆಕೆ ಸಾಕಷ್ಟು ಬಾರಿ ದುಬೈಗೆ ಪ್ರಯಾಣ ಮಾಡ್ತಾ ಇದ್ಲು. ಯುರೋಪ್, ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾ ದುಬೈಗೆ ಆಗಾಗ ಭೇಟಿ ನೀಡ್ತಾ ಇದ್ದಂತಹ ಚಿನ್ನ ಸಪ್ಲೈ ಅಂದರೆ ಕೆಲವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ರು ರನ್ಯಾ ರಾವ್. ಅದಕ್ಕಾಗಿ ವಿದೇಶದಿಂದ ಚಿನ್ನ ಕಳ್ಳ ಸಾಗಣೆ ಮಾಡಬೇಕಾಯಿತು. DRI ತನಿಖೆಯಲ್ಲಿ ಹೇಳಿಕೆ ನೀಡಿದ ನಟಿ ರನ್ಯಾ ರಾವ್. ಹಾಗಾದ್ರೆ ನಟಿ ರನ್ಯಾ ರಾವ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಯಾರು? ಯುರೋಪ್, ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾ ದುಬೈಗೆ ಆಗಾಗ ಭೇಟಿ ನೀಡಿ ಚಿನ್ನ ಸಪ್ಲೈ. ಹಾಗಾದ್ರೆ ಕೆಲವರು ಈಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ಇದು DRI ಅಧಿಕಾರಿಗಳ ತನಿಖೆಯಲ್ಲಿ ಅಥವಾ ಅವರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂತ ಏನಿರುತ್ತೋ ಆ ಇನ್ವೆಸ್ಟಿಗೇಷನ್ ಸಂದರ್ಭ ಎನ್ಕ್ವೈರಿಯ ವೇಳೆ ಈಕೆ ಬಾಯಿ ಬಿಟ್ಟಿರ್ತಕ್ಕಂತಹ ಸ್ಫೋಟಕವಾದಂತಹ ಮಾಹಿತಿ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ನಾನು ಸಪ್ಲೈ ಮಾಡ್ತಾ ಇದ್ದಿದ್ದು ಹೌದು, ಅದಕ್ಕಾಗಿ ವಿದೇಶದಿಂದ ಕಳ್ಳ ಸಾಗಣೆ ಮಾಡಬೇಕಾಗಿ ಬಂತು ಅಂತ ಹೇಳಿ ಈಗ DRI ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿರ್ತಕ್ಕಂತಹ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದಂತಹ ರನ್ಯಾ ರಾವ್. ಒಟ್ಟಾರೆ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಈ ಪ್ರಕರಣದ ಮುಂದಿನ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದ್ರೆ ಚಿನ್ನ ಸ್ಮಗ್ಲಿಂಗ್ ಹಿಂದೆ ರಾಜ್ಯದ ರಾಜಕಾರಣಿಗಳ ಕೈವಾಡ ಇದ್ದಿರಬಹುದು. ಪ್ರಭಾವಿ ರಾಜಕಾರಣಿಗೋಸ್ಕರ ಚಿನ್ನ ತಂದಿದ್ಲಾ ನಟಿ? ದುಬೈನಿಂದ ರನ್ಯಾ ಕೈನಲ್ಲಿ ಚಿನ್ನ ತರಿಸಿದ್ದೇ ಆ ಪಕ್ಷದ ರಾಜಕಾರಣಿ. ಹಾಗಾದ್ರೆ ಯಾವುದು ಆ ಪಕ್ಷ? DRI ತನಿಖೆಯಲ್ಲಿ ಬಯಲಾಗಿದೆ ಖ್ಯಾತ ರಾಜಕಾರಣಿಗಳ ಹೆಸರು. ಹಾಗಾದ್ರೆ ಯಾವ ರಾಜಕಾರಣಿಗೋಸ್ಕರ ನಟಿ ಕೆಲಸ ಮಾಡಿದ್ರು? ನೋಡಿ, ಸಾಕಷ್ಟು ದೇಶಗಳಲ್ಲಿ ಈ ರಾಜಕಾರಣಿಗಳು ಅವರ ಅಕ್ರಮವಾದ ಹಣವನ್ನ ಯಾವುದಾದ್ರೂ ಒಂದು ಮಠದ ಅಕೌಂಟ್ನಲ್ಲಿ ಇಡ್ತಾರೆ. ಇದು ರಾಜಕೀಯದಲ್ಲಿ ಸ್ವಾಭಾವಿಕ. ಮಠದ ಅಕೌಂಟ್ನಲ್ಲಿ ಯಾಕೆ ಇಡ್ತಾರೆ? ಯಾವ EDU ಯಾವ ITU ಹೋಗದೇ ಇರತಕ್ಕಂತಹ ಒಂದು ಸ್ಥಳ ಇದ್ರೆ ಅದು ಮಠ. ಮಠದ ಖಾತೆಯ ಮೇಲೆ EDಗಳ ಕಣ್ಣಿರೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಫೀಸರ್ಸ್ಗಳು ಹಾಗೆ ಸುಖಾಸುಮ್ಮನೆ ಮಠಕ್ಕೆ ಭೇಟಿ ಕೊಡೋದಿಲ್ಲ. ತಮ್ಮ ಹವಾಲಾ ಹಣವನ್ನ ಮಠದಲ್ಲಿ ಇಡುವಂತಹ ಒಂದಷ್ಟು ರಾಜಕಾರಣಿಗಳು ಹೆಂಗಿರ್ತಾರೋ ಹಂಗೇನೆ ಕೆಲ ಈ ಸ್ಮಗ್ಲರ್ಗಳ ಕಿಂಗ್ ಪಿನ್ಗಳು ಈ ತರಹದ ನಟಿಯರನ್ನ ಬಳಸ್ಕೋತಾರೆ. ನಟಿಯರು, ಸೆಲೆಬ್ರಿಟಿಗಳು, ಅವರನ್ನ ಅಷ್ಟು ಈಸಿಯಾಗಿ ಅಧಿಕಾರಿಗಳು ಟಾರ್ಗೆಟ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರ ವೇಷಭೂಷಣ, ಅವರ ಚರ್ಮದ ಕಾಂತಿ, ಅವರ ಖ್ಯಾತ ಹೆಸರು ಇವೆಲ್ಲವೂ ಇರೋದ್ರಿಂದಾಗಿ ಅವರನ್ನು ಅಧಿಕಾರಿಗಳು ಅಷ್ಟು ಬೇಗ ಟಾರ್ಗೆಟ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸ್ಮಗ್ಲಿಂಗ್ಗಳಂತಹ, ಡ್ರಗ್ ಡೀಲ್ಗಳಂತಹ ದೊಡ್ಡ ದೊಡ್ಡ ಮಾಫಿಯಾಗಳಿಗೆ ನಟಿಯರನ್ನ ಬಳಸ್ಕೋತಾರೆ. ಹಾಗೇನೆ ಈಗ ನಟಿ ರನ್ಯಾ ರಾವ್ ಹೇಳಿಕೊಂಡಿರ್ತಕ್ಕಂಥ ಮಾಹಿತಿ ಏನಂತ ಹೇಳಿದ್ರೆ, ನನ್ನನ್ನು ಒಂದಷ್ಟು ಪಕ್ಷದ ರಾಜಕಾರಣಿಗಳು ಬಳಸಿಕೊಂಡಿದ್ರು. ಅಂದರೆ
ಈ ಸ್ಮಗ್ಲಿಂಗಿಗೋಸ್ಕರ ಈಕೆಯನ್ನು ಬಳಸಿಕೊಂಡಿದ್ರಂತೆ. ಹಾಗಾದರೆ ಯಾರು ಆ ರಾಜಕಾರಣಿ ಎನ್ನುವಂತಹದ್ದೇ ಈಗ ಅತ್ಯಂತ ಕುತೂಹಲ. ದುಬೈನಿಂದ ರನ್ಯಾ ಕೈನಲ್ಲಿ ಚಿನ್ನ ತರಿಸಿದ್ದು ಆ ಪಕ್ಷದ ರಾಜಕಾರಣಿ. ಹಾಗಾದರೆ ಆ ಪಕ್ಷದ ರಾಜಕಾರಣಿ ಯಾರು? DRI ತನಿಖೆಯಲ್ಲಿ ಬಯಲಾಗಿದೆ ಖ್ಯಾತ ರಾಜಕಾರಣಿಯ ಹೆಸರು. ಹಾಗಾದರೆ ಯಾವ ರಾಜಕಾರಣಿಗೋಸ್ಕರ ಈ ನಟಿ ಕೆಲಸ ಮಾಡಿದ್ರು? ನಟಿ ರನ್ಯಾ ರಾವ್ ಕೆಲಸ ರಾಜಕಾರಣಿಗಳಿಗೆ ಚಿನ್ನ ಸಪ್ಲೈ ಮಾಡೋದಾ? ಹಾಗಾದರೆ ಇಲ್ಲಿಯವರೆಗೆ ಎಷ್ಟು ರಾಜಕಾರಣಿಗಳಿಗೆ ಬಂಗಾರ ತಂದಿದ್ದಾರೆ? ಶೀಘ್ರದಲ್ಲೇ ಆ ಖ್ಯಾತ ರಾಜಕಾರಣಿಗಳು ಅರೆಸ್ಟ್ ಆಗೋದು ಫಿಕ್ಸು. ಸಿನಿಮಾ ಸೆಟ್ನಲ್ಲಿ ಡೈರೆಕ್ಟ್ರು ಕಟ್ ಹೇಳುವಾಗ ಮೂತಿಗೆ ಮೇಕಪ್ ಮೆತ್ಕೊಂಡು ಆ್ಯಕ್ಟ್ ಮಾಡೋದು ಬಿಟ್ಟಿದ್ದೆಲ್ಲ ಬೇಕಿತ್ತಾ ಅಂಥೇಳಿ ಜನ ಈಗ ಕಾಮೆಂಟ್ನಲ್ಲಿ ಮಾತನಾಡ್ತಾ ಇದ್ದಾರೆ.